ಸಮೃದ್ಧಿ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ನಡೆದ ಉಪವಾಸ ಸತ್ಯಾಗ್ರಹಕ್ಕೆ ಇಂದು ತೆರೆ ಎಳೆಯಲಾಯಿತು. ಮಾರಾಟ ಹಾಗೂ ಗಾಂಜಾ ಡ್ರಗ್ಸ್ ಮಾರಾಟ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರಾದ ಸುಭಾಷ್ ಬಿದನೂರ್ ಹಾಗೂ ಜಿಲ್ಲಾಧ್ಯಕ್ಷರಾದ ಗುರುಸ್ವಾಮಿ ಅವರ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿತ್ತು. ಸ್ಥಳಕ್ಕೆ ಆಗಮಿಸಿದ ಅಬಕಾರಿ ಹಾಗೂ ಔಷಧಿ ಇಲಾಖೆ ಮತ್ತು ಜಿಲ್ಲಾಡಳಿತ ಅಧಿಕಾರಿಗಳು ಕಲಬುರಗಿಯಲ್ಲಿನ ಅಕ್ರಮ ಮದ್ಯ ಮಾರಾಟ ಹಾಗೂ ಡ್ರಗ್ಸ್ ಗಾಂಜಾ ಮಾರಾಟವನ್ನು ಕೆಲವೇ ದಿನಗಳಲ್ಲಿ ಮಟ್ಟ ಹಾಕುತ್ತೇವೆ ಎಂದು ಭರವಸೆ ನೀಡಿದರು. ಚಾನ್ಸ್ ಆಗ್ತಾಯಿತ್ತು, ಸೊ ಅವ್ರಿಗೆ ಚಾನ್ಸ್ ಕೊಟ್ಟಿದ್ವಿ. ನೆಕ್ಸ್ಟ್ ಟೈಮ್ ಅದೇ ರೀತಿ ಆಯಿತು ಅಂದ್ರೆ ಯಾರಂದ್ರೆ ಕಳಿಸಿ ಒಂದು ಆಯ್ತು ಸರ್. ಯಾಕಂದ್ರೆ ಹೇಳ್ತೀವಿ ಅದಕ್ಕೊಂದು ಈಗಾಗಲೇ ಕಲಬುರಗಿ ಜಿಲ್ಲಾಧಿಕಾರಿಗಳಿಂದ ಒಬ್ಬ ತಹಶೀಲ್ದಾರ್ ಸಾಹೇಬರು ಬಂದಿದ್ದಾರೆ. ಈ ಬಗ್ಗೆ ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿಯ 3 ದಿವಸ ಸತತವಾಗಿ ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅದಕ್ಕೆ ಮನವಿ ಪತ್ರ ತಗೊಂಡು ನಾವು 15 ದಿವಸ ಗಡುವು ಕೊಡ್ತೀವಿ. ಅಬಕಾರಿ ಇಲಾಖೆ ಮತ್ತು ಔಷಧಿ ನಿಯಂತ್ರಣ ಇಲಾಖೆಗೆ ಅಂತ ಅವರು ಗಡುವು ಕೊಡ್ತಾ ಇದ್ದಾರೆ. ಅದಕ್ಕೆ ಮಾನ್ಯ 2 ಮಾತನಾಡಬೇಕು ತಮ್ಮಲ್ಲಿ ವಿನಂತಿತ್ತು. ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ಕಲಬುರಗಿ ಘಟಕದ ವತಿಯಿಂದ ಅವನಂತ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ತಮ್ಮ ಬೇಡಿಕೆಗಳನ್ನು ಪರಿಹರಿಸುವುದಕ್ಕಾಗಿ ಮನವಿ ಪತ್ರವನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸಿದ್ದೀರಿ. ಇಂದಿನ ದಿವಸ ತಮ್ಮ ಬೇಡಿಕೆಗಳನ್ನು ಕಾನೂನು ರೀತಿಯಲ್ಲಿ ಪರಿಶೀಲಿಸಿ ಜಿಲ್ಲಾಡಳಿತ ಮೂಲಕ ಕ್ರಮ ಕೈಗೊಳ್ಳುವಂತೆ ಶೀಘ್ರವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳುತ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ನೀಡಿ ತಮ್ಮ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಪರವಾಗಿ ನಾನು ಸ್ವೀಕರಿಸ್ತಾ ಇದ್ದೀನಿ. ನಾನು ಸರ್ಕಾರಿ ಉಪಾಧ್ಯಕ್ಷರ ದೊಡ್ಡ ಕಲ್ಪನೆ ಅಂತ ಈಗಾಗಲೇ ನಾನು ಕದ್ರಿ ಧರಣಿ ನಿರತ ಸಂಘಟನೆಯಿಂದ ನಿನ್ನೆ ಮತ್ತು ನಾನು ಮತ್ತು ನಮ್ಮ ಸರ್ಕಾರಿ ಉಪಾಧ್ಯಕ್ಷರ ಮೇಡಮ್ ಅವರು ಆಗಮಿಸಿ ಕದ್ರಿಯವರ ಮನವಿಯನ್ನು ಸ್ವೀಕರಿಸಿರುತ್ತೇವೆ. ಅವರಿಗೆ ನಿನ್ನೆಯೂ ನಾವು ಆಶ್ವಾಸನೆ ನೀಡಿದ್ವಿ. 15-20 ದಿನಗಳಲ್ಲಿ ನಮ್ಮ ಇಲಾಖೆಯಿಂದ ಏನು ಕ್ರಮ ಕೈಗೊಳ್ಳಬೇಕು ಅಂತ ಆಶ್ವಾಸನೆ ನೀಡಿದ್ವಿ. ಇವತ್ತು ಸಹ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ 15-20 ದಿನದಲ್ಲಿ ಕದ್ರಿಯವರ ದೂರಿನಲ್ಲಿರುವ ಅಂಶಗಳ ಕುರಿತು ನಮ್ಮ ಇಲಾಖೆಯಿಂದ ಏನೇನು ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಂಡು ಕದ್ರಿಯವರಿಗೆ ವರದಿ ನೀಡ್ತೀವಿ ಅಂತ ಈ ಮೂಲಕ ಒಂದು ಆಶ್ವಾಸನೆ. ಪರವಾಗಿ ನಿಯಂತ್ರಣ ಪರವಾಗಿ ಹೇಳಬೇಕೆಂದರೆ ನಮ್ಮ ಮನವಿ ಪ್ರಕಾರ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತಪ್ಪಿತರ ವಿರುದ್ಧ ಕಾನೂನು ಕ್ರಮವನ್ನು ಜಯಗೊಳಿಸಿ ಜಿಲ್ಲಾಧಿಕಾರಿಗಳೇ ಮತ್ತು ವರದಿ ನೀಡಿದರೆ ಅದು ತಮಗೂ ನೀಡಿದೆ ಅಂತ ಭರವಸೆಯನ್ನು ಕೊಟ್ಟು ದಯಮಾಡಿ ಉಪವಾಸ ಸತ್ಯಾಗ್ರಹ ನೀಡಬೇಕು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಸುಭಾಷ್ ಬಿದನೂರ್ ಅವರು ಅಧಿಕಾರಿಗಳಿಗೆ ಈಗಾಗಲೂ ಕೆಲವು ತಿಂಗಳುಗಳ ಕಾಲ ಗಡುವು ನೀಡಿದೆ. ಆ ಸಮಯದ ಒಳಗೆ ನಿಯಂತ್ರಣ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಮತ್ತೆ ಬೃಹತ್ ಉಪವಾಸ ಸತ್ಯಾಗ್ರಹ ಮಾಡೋದಾಗಿ ತಿಳಿಸಿದರು. ಇವತ್ತು ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ವತಿಯಿಂದ ಸತತವಾಗಿ ಹಮ್ಮಿಕೊಂಡಂಥ ಉಪವಾಸ ಸತ್ಯಾಗ್ರಹವನ್ನು ಇವತ್ತು ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಅವರ ಭರವಸೆಯ ಮೇಲೆ ವಿಶ್ವಾಸದ ಮೇಲೆ ಇವತ್ತು ಹಿಂಪಡೆಯಲಾಗಿದೆ. ಕಾರಣ ಏನಪ್ಪ ಅಂತಂದರೆ ಅವರು ಒಂದು ತಿಂಗಳಲ್ಲಿ 2 ತಿಂಗಳ ಅಥವಾ ನಾವು 1-2 ತಿಂಗಳಲ್ಲಿ ಅದಕ್ಕೆ ಪರಿಹಾರ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಅವರು ಆ ಭರವಸೆಯನ್ನು ಉಳಿಸ್ಕೊಳ್ಳಿಲ್ಲ ಅಂತಂದರೆ ನಾವು ಹಂತವಾಗಿ ಮತ್ತೆ ಹೋರಾಟವನ್ನು ಹಾಕ್ಕೊಳ್ತೀವಿ ಅಂತ ಹೆಸರು ಇದು ಶತಸಿದ್ಧ ಅಂತ ಹೆಸರು ನಾನು ಈ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ. ಈಗ ಆಗಮಿಸಿದಂಥ ಅಧಿಕಾರಿಗಳು ಏನು ಹೇಳಿದ್ರು? ಅದೇ ಈಗ ಔಷಧ ಇಲಾಖೆ ಅಧಿಕಾರಿಗಳು ಬಂದರು, ಅಬಕಾರಿ ಇಲಾಖೆ ಬಂದರು, ಏನು ಹೇಳಿದ್ರು? ಔಷಧಿ ಇಲಾಖೆಯವರಾಗಲಿ ಅಬಕಾರಿ ಇಲಾಖೆಯವರಾಗಲಿ ಅದೇ ಹೇಳ್ತಾ ಇದ್ದಾರೆ ಸರ್, ನಾವು 1-2 ತಿಂಗಳು ನಮ್ಗೆ ಅವಕಾಶ ಕೊಡ್ರಿ, ನಾವು ಕಠಿಣ ಕ್ರಮ ಕೈಗೊಳ್ತೀವಿ, ಆದಷ್ಟು ನಾವು ಮದ್ಯಪಾನ ಮಾರಾಟ ಹಾಗೂ ಡ್ರಗ್ಸ್ ಮಾರಾಟ ನಿಷೇಧವನ್ನು ಮಾಡ್ತೀವಿ ಅಂತ ಹೇಳಿ ನಮಗೆ ವಿಶ್ವಾಸವನ್ನು ಕೊಟ್ಟಿದ್ದಾರೆ, ನಂಬಿಕೆಯನ್ನು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಗುರುಸ್ವಾಮಿ ಹಾಗೂ ಮುಖಂಡರಾದ ಕಲ್ಯಾಣಿ ಅವರು ಮಾತನಾಡಿದರು. ಸತ್ಯಾಗ್ರಹವನ್ನು ಮಾಡಿದ್ದೇವೆ ಹಾಗೂ ಅಬಕಾರಿ ಇಲಾಖೆದವರು ಹಾಗೂ ಮತ್ತು ಡ್ರಗ್ಸ್ ಅಧಿಕಾರಿಯವರು ಬಂದು ನಮಗೆ 15 ದಿವಸ 1-2 ತಿಂಗಳಲ್ಲಿ 2 ತಿಂಗಳಿಗೆ ನಿಮ್ಮ ಬೇಡಿಕೆಯನ್ನು ಈಡೇರಿಸುತ್ತೆ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗೂ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಆಫೀಸರ್ ಬಂದು ಮನವಿ ಕೊಟ್ಟಿದ್ದೀವಿ. ಅವರು ಕೂಡ ಹೇಳಿದ್ದಾರೆ 2 ತಿಂಗಳನ್ನೇನು ಕಠಿಣವಾಗಿ ಎಲ್ಲ ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು 2 ತಿಂಗಳ ನಂತರ ಅವರು ಆ್ಯಕ್ಷನ್ ತೊಗೊಳಿಲ್ಲ ಅಂದರೆ ಮತ್ತು
ವಾಪಸ್ ಇನ್ನೂ ಒಂದು ಸಲ ನಾವು ಉಪ ಸತ್ಯಾಗ್ರಹ ಕೂಡ್ತೀವಿ ಅಂತೇಳಿ ಏನಂತ ಕುರುಸ್ವಾಮಿ ಹಿರೇಮಠ ಸಮೃದ್ಧ ಕರ್ನಾಟಕ ಜನಪರ ಸಮಿತಿಯ ಜಿಲ್ಲಾಧ್ಯಕ್ಷರು. ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಸುಭಾಷ್ ಬಿದ್ನೂರವರು ಸತತವಾಗಿ 15 ತಾರೀಕು 16 ತಾರೀಕು 17 ತಾರೀಕು ಇವತ್ತು 3 ದಿವಸ ಸತ್ಯ ಉಪವಾಸಕರ ಕೈಗೊಂಡಿದ್ದಾರೆ. ಅಬಕಾರಿ ಇಲಾಖೆ ಮತ್ತು ಔಷಧ ನಿಯಂತ್ರಣಕ್ಕೆ ಇಲಾಖೆ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದರು. ಇದಕ್ಕೆ ಜಿಲ್ಲಾಡಳಿತ ಮತ್ತು ತಹಶೀಲ್ದಾರ್ ಗ್ರೇಟ್ 1 ಮಾನ್ಯ DC ಜಿಲ್ಲಾಧಿಕಾರಿಗಳು ಬಂದು ಮತ್ತು ಅಬಕಾರಿ ಇಲಾಖೆದವರು ಬಂದು ಔಷಧ ನಿಯಂತ್ರಣಾಧಿಕಾರಿಗಳು ಬಂದು ಅವರು 15 ದಿವಸ ಗಡುವು ಕೊಟ್ಟಿದ್ದಾರೆ. ನಾವು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಕಡಿವಾಣ ಕ್ರಮವನ್ನು ಜರುಗಿಸ್ತೀನಿ ಅಂತ ಮಾತನಾಡಿದ್ದಾರೆ. ಮತ್ತು ಪ್ರತಿ ಔಷಧ ಅಂಗಡಿಯಲ್ಲಿ ಇವತ್ತು ನಾನು ಏರಿಯಾದಲ್ಲಿ ಚೆಕ್ ಮಾಡಿಕೆ ಲೈಸೆನ್ಸನ್ನು ರದ್ದುಪಡಿಸಿದಂತೆ ನಮಗೊಂದು ಭರವಸೆಯನ್ನು ಕೊಟ್ಟಿದ್ದಾರೆ. 15 ದಿವಸಗಳಿಗೆ ಮಾಡ್ತೀರಿ, ಒಂದು ವೇಳೆ ನೀವು ನಿರಾಕರಿಸಿದರೆ ನಿಮ್ಗೆ ಹಂತವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಅವರು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆ ಕೊಟ್ಟಿದ್ದೇವೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಈ ಕಡೆ ನೋಡ್ರಿ ಹಾಂ ಓಕೆ.